ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇದೇ ಜೂನ್ 2ನೇ ತಾರೀಕು ಗುರು ಬದಲಾವಣೆಯ ಪ್ರಯುಕ್ತ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳು ಜರುಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಕಲ್ಯಾಣೋತ್ಸವದ ಕಾರ್ಯಕ್ರಮ, ಮಹಾಗಣಪತಿಯ ಹೋಮ, ಮಹಾಸುದರ್ಶನ ಹೋಮ, ಲಕ್ಷ್ಮೀ ನರಸಿಂಹ ಹೋಮ, ಇನ್ನು ಗುರು ಬೃಹಸ್ಪತಿ ಹೋಮ ಆಗಿರ್ಬೋದು. ವಿಶೇಷವಾಗಿ ಆ ದಿನ ಪೂರ್ಣವಾಗಿ ಕಾರ್ಯಕ್ರಮಗಳಿರುತ್ತೆ. ಇದರಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ನೀವು ಕಾಲ್ ಮಾಡ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಸೊ ಒಂದು ರೀತಿ ಮದುವೆ ಆದಮೇಲೆ ಗಂಡ ಹೆಂಡತಿ ಬಹಳನೇ ಅನ್ಯೋನ್ಯವಾಗಿರ್ತಾರೆ. ಅದನ್ನು ಪ್ರತಿಯೊಬ್ಬರು ಕೂಡ ನೋಡಿರ್ತಾರೆ. ಈ ಥರ್ಡ್ ಪಾರ್ಟಿಯಿಂದ ಇರ್ಬೋದು ಅಥವಾ ಯಾವುದೋ ಒಂದು ವ್ಯಕ್ತಿಯಿಂದನೋ ಏನೋ ಒಂದು ಕಾರಣದಿಂದ ಎಲ್ಲೋ ಒಂದು ಕಡೆ ಮನಸ್ತಾಪ ಅನ್ನೋಂಥದ್ದಾಗುತ್ತೆ. ಕೆಲವು ಸಲ ಸಿಲ್ಲಿ ರೀಸನ್ಸ್ಗೂ ಆಗ್ಬಿಡುತ್ತೆ, ಹೇಳೋಕ್ಕಾಗಲ್ಲ. ಅದೇ ದೊಡ್ಡ ವಿಷಯ ಆಗಿ ಅವ್ರಿಗೆ ಜೀವನದಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ. ಇದೆಲ್ಲ ಆದಾಗ ಆ ದಂಪತಿಗಳಲ್ಲಿ ಅಟ್ಲೀಸ್ಟ್ ಒಬ್ರಿಗಾದ್ರೂ ಇರುತ್ತೆ, ನಾವು ಮತ್ತೆ ಮುಂಚಿನ ಥರ ಆಗ್ತೀವ, ಮುಂಚಿನ ಇದ್ದಿದ್ದ ಪ್ರೀತಿ ಆಗಿರ್ಬೋದು, ಒಲವು ಆಗಿರ್ಬೋದು, ನನ್ನ ಗಂಡನಿಗಾಗಿರ್ಬೋದು, ಹೆಂಡತಿಗಾಗಿರ್ಬೋದು ಬರುತ್ತಾ ಅನ್ನೋಂಥದ್ದು. ಸೊ ಒಂದು ಸಲ ಜೀವನದಲ್ಲಿ ಆ ರೀತಿ ಬಿರುಕು ಅನ್ನೋಂಥದ್ದಾದ್ಮೇಲೆ ಮತ್ತೆ ಮೊದಲಿನಾಗ ಆಗಬೇಕು ಅಂತಂದರೆ ಏನು ಪರಿಹಾರ ಮಾಡ್ಕೊಳ್ಬೋದು ದಂಪತಿಗಳು? ಇದು ತುಂಬ ಜನಕ್ಕೆ ಆಗಿರುತ್ತೆ, ಕೆಲವ್ರು ಹೇಳ್ಕೊಂಡಿರೋದಿಲ್ಲ. ಇನ್ನು ಸಾಕಷ್ಟು ನಾವೇ ನೋಡಿರ್ತೀವಿ, ಮುಂಚೆ ಚೆನ್ನಾಗಿದ್ರು, ಈಗ ನೋಡಿ ಹೆಂಗಾಗಿದ್ದಾರೆ, ಸಪ್ರೇಟ್ ಆಗಿದ್ದಾರೆ, ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ. ಸೊ ಈ ರೀತಿ ಬಿರುಕಾಗಿರೋ ದಾಂಪತ್ಯದ ಜೀವನ ಒಂದಾಗುವಂಥದ್ದು ಮೊದಲಿನ ಹಾಗೆ ಸಾಧ್ಯನಾ? ಏನು ಪರಿಹಾರ ಮಾಡಿಕೊಟ್ರು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದೆಲ್ಲವೂ ಕೂಡ ನೀವು ಎಷ್ಟೇ ಚೆನ್ನಾಗಿ ಜಾತಕಗಳು ನೋಡಿದರೂ, ಹೊಂದಾಣಿಕೆ ಆದರೂ ಆಗದಿದ್ದರೂ, ಮೂಗು ಅಂದಮೇಲೆ ನಗಡಿ ಹೇಗೆ ಬರುತ್ತೋ ಹಾಗೆಯೇ ಸಮಸ್ಯೆಗಳು ಬರ್ತವೆ. ಅದನ್ನು ಒಂದೊಂದು ಬಾರಿ ತಪ್ಪು ಮಾಡಿದಾಗ ಮತ್ತು ಕೂಡ ಅವರನ್ನು ಅವರೇ ಕ್ಷಮಿಸ್ಕೊಳ್ತಾ, ಅಥವಾ ಇಬ್ಬರ ಮಧ್ಯದಲ್ಲಿ ಆ ಮನಸ್ತಾಪಗಳು ಬಂದಾಗ ಒಬ್ಬರಿಗೊಬ್ಬರು ಕ್ಷಮೆ ಮಾಡಿಕೊಳ್ತಾ ಮುಂದಕ್ಕೆ ಹೋಗಬೇಕೇ ವಿನಃ ಎಲ್ಲೋ ಒಂದು ಕಡೆ ಬಿರುಕು ಬಿಟ್ಟು ಬೇರೆ ಬೇರೆ ಸಪ್ರೇಟ್ ದೂರ ಆಗಬಾರದು ಅನ್ನೋದು ನನ್ನ ಅನಿಸಿಕೆ ಪ್ರೀತಿಯ ಬಂಧುಗಳೇ. ಆದರೆ ಇಲ್ಲಿ ಹೆಣ್ಣು ಮಗುವಿಗೋ ಅಥವಾ ಪುರುಷನಿಗೋ ಯಾರು ಇಲ್ಲಿ ವೀಕ್ ಇರ್ತಾರೋ ಅವ್ರ ಮೇಲೆ ಬಲಾಢ್ಯ ಮಾಡಿಬಿಡ್ತಾರೆ. ಇಬ್ಬರಿಗೂ ಇದೆ ಆ್ಯಕ್ಚುಲಿ. ನಾನು ನೋಡಿದಾಗೆ ಕೆಲವೊಂದು ಕಡೆ ಹೆಂಗಸರು ಡಾಮಿನೇಟ್ ಮಾಡಿದ್ದಾರೆ, ಗಂಡನನ್ನು ಬಹಳ ಕಿರುಕುಳ ಕೊಟ್ಟಿರೋದು ನಾನು ನೋಡಿದ್ದೇನೆ. ಬಹಳಷ್ಟು ಕೇಸುಗಳು ನೋಡಿದ್ದೇನೆ. ಒಬ್ಬ ಹೆಸರು ಹೇಳೋದು ಬೇಡ, ರಾಜಕಾರಣಿ ಜೊತೆಗಿದ್ದಾನೆ. ಈಗ ಅತ್ಯಂತ ಪ್ರಭಾವಶಾಲಿಯಾದ ರಾಜಕಾರಣಿ ಜೊತೆಗೆ ಒಬ್ಬ ಆತನಿದ್ದಾನೆ, ಒಳ್ಳೆ ಪೋಸ್ಟಲ್ಲೂ ಇದ್ದಾನೆ. ಆತನೇ ಭಯ ಪಡಿಸುವಂಥ ಪೋಸ್ಟ್ ಆತನದು, ಇನ್ನೊಬ್ಬರ ಭಯ ಪಡಿಸುವಂಥ ಪೋಸ್ಟ್ ಅದು. ಆದರೂ ಆತ ಮನೆಯಲ್ಲಿ ಹೆಂಡತಿಯ ಕಿರುಕುಳದಿಂದ ಬೇಸತ್ತಿದ್ದಾನೆ. ನಾನು ಏನಾದರೂ ಮಾಡ್ಕೊಬಿಡಬೇಕು ಅಂತ ಅಲ್ಲಿ ತನಕ ಹೊರಟಿದ್ದಾನೆ. ನೋಡಿ ಇಲ್ಲಿ ಹೇಗಿದೆ ಅಂತ ಕ್ಯಾರೆಕ್ಟ್ರು. ಒಂದು ಹೆಣ್ಣಿನ ಕ್ಯಾರೆಕ್ಟ್ರು ಗಂಡಿನ ಮೇಲೆ ಎಷ್ಟು ದಾಳಿ ಮಾಡ್ತಾಯಿದೆ, ಎಷ್ಟು ಡಾಮಿನೇಟ್ ಮಾಡ್ತಾಯಿದೆ. ಆತ ಪ್ರತಿನಿತ್ಯ ಭಯ ಭೀತಿಯಲ್ಲೇ ಬೆಳಗ್ತಾನೆ. ಹೆಂಗೆ ಅಂತಂದರೆ ಕೂತರು ನಿಂತರು ಎದ್ದರೂ ಕೂಡ ತಪ್ಪು ಕಂಡುಹಿಡಿತಾಳೆ. ಅವರ ಸಂಸಾರ ನರಕವನ್ನಾಗಿ ಮಾಡಿಬಿಟ್ಟಿದ್ದಾಳೆ. ಆ ಮಕ್ಕಳು ಸಹಿತ ತಾಯಿ ಅಂದರೆ ಬೇಸರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲೋ ನಾವು ಹಾಸ್ಟೆಲ್ ಓದ್ತೀವಿ, ಮನೆ ಬೇಡ, ಅಮ್ಮನ ದುರ್ವರ್ತನೆ, ಹಿಂಗೆಲ್ಲ ಕೂಡ ಬದಲಾಗಿರೋದು ನಾನು ನೋಡಿದ್ದೇನೆ. ಹಾಗೆಯೇ ಕೆಲವೊಂದು ಕಡೆ ಪಾಪ ಹೆಣ್ಣು ಮಗಳು ಅವರಿಗೆ ತವರು ಮನೆ ಸಪೋರ್ಟ್ ಇಲ್ಲ, ಅಣ್ಣ ತಮ್ಮಂದ್ರು ಅಕ್ಕ ತಂಗಿನ ಸಪೋರ್ಟ್ ಇಲ್ಲ. ಗಂಡ ಅನ್ನುವವನು ಯಾವುದೋ ಒಂದು ಕಾರಣಾಂತರದಿಂದ ಅವನೆಲ್ಲೋ ಜಾಬ್ ಮಾಡ್ತಿರ್ತಾನೆ. ಅದಕ್ಕೆ ಸಂಬಂಧಪಟ್ಟ ಆ ಜಾಬಲ್ಲಿ ಯಾರೋ ಪರಿಚಯ ಆಗ್ತಾರೆ, ಅವ್ರ ಜೊತೆಗೆ ಒಂದು ಸಂಬಂಧವನ್ನು ಬೆಳೆಸ್ಕೊಂಡು ಆನಂದವಾಗಿರ್ತಾನೆ. ಒಂದು ದಿನ ಹೆಂಡತಿ ಗೊತ್ತಾದಾಗ ಕೇಳಿದಾಗ ಅವನಿಗೆ ಗೊತ್ತಿರುತ್ತೆ, ಇವಳು ಕಡಿಮೆ ಯಾರೂ ಇಲ್ಲ ಬಿಡು ಅಂತ. ಏನು ಇವಾಗ ನಾನೀಗ ಮದುವೆ ಮಾಡ್ಕೊಳ್ತೀನಿ, ಏನು ಮಾಡ್ತೀಯಾ ಅಂದರೆ ಈ ರೀತಿ ಜೋರು ಕೂಡ ಮಾಡಿರೋದು ನಾನು ನೋಡಿದ್ದೇನೆ, ಮಾಡ್ತಾರೆ ಕೂಡ. ಆಕೆ ಪಾಪ ಏನೂ ಮಾಡೋಕ್ಕಾಗದೆ ಅಂದರೆ ನನ್ನ ಮುಂದೆ ಎಷ್ಟು ಧೈರ್ಯವಾಗಿ ಹೇಳಿದ ಮೇಲೆ ಸರಿ ನಿಧಾನಕ್ಕೆ ನಡ್ಕೊಂಡು ಹೋಗುತ್ತೆ, ಸರಿ ನಿಮ್ಮ ಇಷ್ಟ ಅಂತೆ. ಒಂದು 2 ದಿನ 3 ದಿನ ಜಗಳ ಆಗುತ್ತೆ, ಮಾತಿಗೆ ಮಾತು ಬೆಳೆಯುತ್ತೆ. ಏನೋ ಆಕೆಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಫೈಟ್ ಮಾಡ್ತಾಳೆ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೂಡ ಇನ್ನು ಮಕ್ಕಳಿಗೋಸ್ಕರ ಬದುಕಬೇಕು ಹಾಗೆ ಹೀಗೆ ಅಂತೇಳಿ ಮನಸ್ಸಿಗೆ ಹಾಕ್ಕೊಂಡು ನಡೀತಿರ್ತಾರೆ. ಒಂದು ಸಮಾಧಾನಕ್ಕೆ ಬರ್ತಾಳೆ ಆಕೆ, ಸರಿ ಬಿಡು, ಮೋಸ್ಟ್ಲಿ ಆತನ ಜಾತಕ ಹೆಂಗಿದೆಯೇನೋ, ಆತನ ಹಣೆ ಬರ ಹೆಂಗಿದೆಯೋ, ಹೀಗೆ ಸ್ವಲ್ಪ ಸಮಾಧಾನ ತೆಗೆದುಕೊಂಡು ನೆಮ್ಮದಿ ನಿಟ್ಟುಸಿರು ಬಿಟ್ಟಿದ್ದಂಗೆ ಇನ್ನೊಂದೇನೋ ಅವಘಡ ಸಂಭವಿಸುತ್ತೆ, ಇನ್ನೊಂದು ಥರದ್ದು ಏನೋ ತೊಂದರೆ ಆಗತ್ತೆ.
ಒಟ್ಟಾರೆಯಾಗಿ ಈ ತೊಂದರೆನೇ ಬರೆಸ್ಲಿಕ್ಕಾಗ್ತಿಲ್ಲ, ಮತ್ತೊಂದು ಇನ್ನೊಂದು ಯಾವುದೋ ತಾಪತ್ರಯ ಬಂದಾಗ ಭಾಳ ದೊಡ್ಡ ಮಟ್ಟದ ಪೇಚಾಟಕ್ಕೆ ಸಿಲ್ಕೊಂಡು ಬಿಡ್ತಾರೆ. ಇಂತಹದ್ದು ಅಂದರೆ ಈ ಮಗುವಿನ ವೀಕ್ನೆಸ್ಸನ್ನು ಆತ ಹೇಗೆ ಹೊಡೆದ ಅಂದರೆ ಏನು ಮಾಡ್ತೀಯ ಅನ್ನೋ ತನಕ ಹೊರಟೋಯ್ತು. ಅಂದರೆ ಮಾನವೀಯತೆಯಲ್ಲಿ ಕೆಲಸ ಮಾಡಲಿಲ್ಲ. ಬಹುಶಃ ಅವ್ರಿಗೇನೋ ತೊಂದರೆ ಆದರೆ ಅಷ್ಟೇ ಮಾನಮರ್ಯಾದೆಯಿಂದ ನಡ್ಕೊಳ್ತಾರೆ. ಇವೆಲ್ಲದರ ಮಧ್ಯೆ ಏನಾದರೂ ಮಾಡ್ಕೊಳ್ಬೇಕು ಅಂತಂದರೆ ಅಂತಹ ನೊಂದ ಹೆಣ್ಣು ಮಕ್ಕಳಾಗಿರ್ಬೋದು ಅಥವಾ ನೊಂದಿರ್ತಕ್ಕಂತಹ ಪುರುಷರು ಕೂಡ ಆಗಿರ್ಬೋದು, ಇಬ್ರಿಗೂ ಸೇಮ್ ರೆಮಿಡಿನೇ ಬರುತ್ತೆ. ಅದನ್ನೇನಾದರೂ ಮಾಡ್ಕೊಳ್ತೀನಿ ಅಂತಂದರೆ ಅತ್ಯಂತ ಪ್ರಮುಖವಾಗಿ ನೀವು ಗಮನಿಸಬೇಕಾಗಿದ್ದು, ತುಂಬ ನೋವು, ತುಂಬ ನೊಂದಿದ್ದೀರಿ ಅಂತಂದರೆ ಆ ನೋವು ನಿವಾರಕ ತೈಲ ಹೇಗೆ ಅಂತಂದರೆ ಸದ್ಯಕ್ಕೆ ನಮ್ಗೆ ರಿಲೀಫ್ ಕೊಡ್ತದಪ್ಪ, ಒಂದಷ್ಟು ದಿನ ಚೆನ್ನಾಗಿರ್ಬೋದು ಅಂತಂದರೆ ಬಹಳಷ್ಟು ಬಹುಶಃ ನಾನು ಇದನ್ನು ನಿಮ್ಗೆ ಹೇಳಿರ್ತೀನೇನೋ, ಆದರೆ ಈ ಥರದ ಕಾರ್ಯಕ್ರಮ ಮಾಡಿರ್ತೀನೇನೋ, ಆದರೆ ಈ ರೆಮಿಡಿ ನೀವು ತಿಳ್ಕೊಂಡಿರ್ತೀರೋ ನನಗೆ ಗೊತ್ತಿಲ್ಲ. ಅದನ್ನು ಮಾಡ್ತಾ ಬನ್ನಿ. ಆ ಡಾಮಿನೇಟಿಂಗ್ ಮಾಡೋರು ನಿಲ್ತಾರೆ, ಆಲೋಚನೆ ಮಾಡ್ತಾರೆ, ನಾನು ಆಗ ನಡ್ಕೋಬಾರ್ದಾಗಿತ್ತು, ಆಕೆಗೆ ನಾನು ಅಷ್ಟು ಕಷ್ಟ ಕೊಡಬಾರ್ದಾಗಿತ್ತು, ಅಥವಾ ಈಕೆ ಆತನ ಬಗ್ಗೆ ಅಷ್ಟೊಂದು ಅನುಕಂಪ ತೋರೋದು ನಡೆಯುತ್ತೆ. ಆ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಬಿಟ್ಟು ನಿಮ್ಮದಷ್ಟು ನಡೀಬೋದು. ನಿಮಗೂ ವಯಸ್ಸಾಗುತ್ತೆ, ಹಲ್ಲು ಉದುರೋಗುತ್ತೆ, ಕಣ್ಣು ಕಾಣ್ದಂಗೆ ಆಗುತ್ತೆ, ಮಂಜು ಬಂದುಬಿಡುತ್ತೆ, ದೇಹ ಕುಸಿದು ಹೋಗುತ್ತೆ, ನೆಲಕ್ಕೆ ಬಿದ್ದು ಹೋಗ್ತೀರಿ. ಆವಾಗ ಆರೈಕೆ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥವರನ್ನು ಹೇಗಂದರೆ ಈಗ ಅವಹೇಳನಕಾರಿಯಾಗಿ ಮಾತನಾಡಲಿಕ್ಕೆ ಹೋಗಬೇಡಿ ಪ್ರೀತಿಯ ಬಂಧುಗಳೇ. ಯಾಕೆ ಅಂತಂದರೆ ಯಾರ್ಯಾರ ಋಣ ಎಲ್ಲೆಲ್ಲಿ ಎಷ್ಟು ಜನ ಇದೆ ಗೊತ್ತಿಲ್ಲ. ಅದಕ್ಕಾಗಿ ನಿಮ್ಮದು ನಡೆಯುತ್ತೆ, ಹಣ ಇದೆ, ಅಧಿಕಾರ ಅಂತಂದರೆ ಹೇಗಂದರೆ ಹಾಗೆ ವರ್ತನೆ ಮಾಡೋದು ಸಲ್ಲೋದು ಈ ಭೂಮಿ ಮೇಲೆ. ಯಾಕಂದರೆ ಇವೆಲ್ಲವೂ ಕೂಡ ಪಂಚಭೂತಗಳು ನಮ್ಮನ್ನು ಗಮನಿಸ್ತಾನೇ ಇರ್ತವೆ, ತುಂಬ ಗಮನಿಸ್ತಿರ್ತವೆ. ಅದಕ್ಕಾಗಿ ನಾಲ್ಕು ಗೋಡೆ ಮಧ್ಯೆ ಏನೋ ನಡೆದು ಬಿಡುತ್ತೆ ಅಂತೇಳಿ ನೀವು ಹೆಂಡತಿಗೆ ಅನ್ಯಾಯ ಮಾಡೋದಾಗಿರ್ಬೋದು, ಹೆಂಡತಿ ಗಂಡನಿಗೆ ಅನ್ಯಾಯ ಮಾಡೋದಾಗಿರ್ಬೋದು, ಬಹಳ ನಾನು ನೋಡಿದ್ದೇನೆ. ಇನ್ನೇನು ಗಂಡ ಕಚೇರಿಗೆ ಹೋದರೆ ಸಾಕು, ಹೆಂಡತಿ ಮತ್ತೊಂದು ಕಡೆ ಗಮನ ಕೊಡ್ತಾಳೆ. ಇವೆಲ್ಲವೂ ಬಹಳ ಸಮಾಜದಲ್ಲಿ ಅತ್ಯಂತ ಹೀನಸ್ಥಿತಿಯ ದುಸ್ಥಿತಿ ತಲುಪಿದೆ. ಅದು ಎಚ್ಚೆತ್ತುಕೊಳ್ಳಿ. ನಡೆದಿದ್ದರೂ ಬಹುಶಃ ಹಿಂದೆ ಅಲ್ಲಿಗೆ ಕೊನೆ ಮಾಡಿ. ಬಹುಶಃ ಯಾವುದೋ ಕಾರಣದಿಂದ ಅಥವಾ ಆ ಒಂದು ಕಾಲಘಟ್ಟ, ಆ ಸಮಯ ಸಂದರ್ಭ ನಿಮ್ಮನ್ನು ಹಾಗೆ ಮಾಡಿಬಿಡ್ತು ಅಂತಂದರೆ ನೆಕ್ಸ್ಟ್ ಆದರೆ ಎಚ್ಚೆತ್ಕೊಂಡು ಮುಂದುವರೆದು ಯಾರಾದರೂ ಆ ಮೂರನೇ ವ್ಯಕ್ತಿ, ಒಟ್ಟಾರೆ ಆ ಮೂರನೇ ವ್ಯಕ್ತಿ ಬಂದರೂ ಇವ್ರಿಗೂ ಅವ್ರಿಗೂ ಡಿಸ್ಟರ್ಬ್ ಆಗದಂಗೆ ಒಂದು ಫ್ರೆಂಡ್ಸ್ ಆಗಿ ಮುಂದುವರೆದು ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಮನಸ್ಥಿತಿ ಇಟ್ಕೊಂಡು ಮುಂದುವರೆದರೆ ಅದೊಂದು ರೀತಿ. ಇದು ಯಾವುದೂ ಅಲ್ಲದೆ ಇದ್ದಾಗ ತುಂಬ ದುಃಖ ಆಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಅಂಕೋಲೆ ಗಿಡ ಸಿಕ್ಕಿದ್ರೆ ಬಹಳ ಒಳ್ಳೆಯದು. ಸಿಗಲಿಲ್ಲ ಅಂತಂದರೆ ಅದು ತುಂಬ ರೇರ್ ಆಗಿರುತ್ತೆ ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಬೇವಿನ ಕಡ್ಡಿಯನ್ನೇ ತೆಗೆದುಕೊಳ್ಬೇಕು. ಬೇವಿನ ಕಡ್ಡಿ 3 ಅಡಿ 3 ಅಡಿ 2 ತೊಗೋಬೇಕು. ಕರೆಕ್ಟಾಗಿ ಸೇಮ್ 2 ಇರಬೇಕು, 3 ಅಡಿ ಅಂತೂ ಇರಲೇಬೇಕು. 3 ಅಡಿ ಇರ್ತಕ್ಕಂಥದ್ದಕ್ಕೆ ನೀವು ಒಂದಕ್ಕೆ ಪೂರ್ತಿ ಕೆಂಪು ಬಟ್ಟೆಯನ್ನು ಸುತ್ತಬೇಕು, ಇನ್ನೊಂದಕ್ಕೆ ಕಪ್ಪು ಬಟ್ಟೆಯನ್ನು ಸುತ್ತಬೇಕು, ಸುತ್ತುವರಿಬೇಕು. ಆ ಒಂದು ಸ್ಟಿಕ್ ಕಾಣಬಾರ್ದು, ಹಸಿ ಕಡ್ಡಿ ಆಗಿರಬೇಕು, ಒಣಗಿರೋದು ಬೇಡ. ಎಲ್ಲಾದರೂ ಮರ ಏನಾದರೂ ತೆಗೆದಿದ್ದರೆ ಕಾರಣ ಅಂತ ರಸ್ತೆ ಬದಿ ಅದು ಇದು ನೀವೇ ತೆಗಿಬೇಕು ಅಂತಂದರೆ ಅದಕ್ಕೆ ಪೂಜೆ ಮಾಡಿ, ವಿಧಿ ಇಲ್ಲ ನನಗೆ ಇದನ್ನು ಇಷ್ಟಿಗೆ ತೆಗಿತಾ ಇದ್ದೇನೆ ಅಂಥೇಳಿ ಮನಸ್ಸಿಗೆ ಅಂದ್ಕೊಂಡು ಆ 3 ಅಡಿ ಸ್ಟಿಕ್ಕನ್ನು 2 ಅಡಿ ವ್ಯವಸ್ಥೆ ಮಾಡಿಕೊಂಡು ಕಪ್ಪದ ಒಂದು ವಸ್ತ್ರವನ್ನು ಅದು ಪೂರ್ಣವಾಗಿ ಎಷ್ಟು ಇರುತ್ತೆ ತುಂಬ 2 ಇಂಚು ಅಗಲ ಇದ್ದು ಉದ್ದ ಬೇಕಾದರೆ ಎಷ್ಟು 10 ಅಡಿ ಇದ್ರೆ ನಡೆಯುತ್ತೆ, ಅದಕ್ಕೆ ಸುತ್ತಬೇಕಲ್ಲ. ಹಾಗೆ ನೀವು ಅದನ್ನು ಸುತ್ತುವಷ್ಟು ಬಟ್ಟೆಯನ್ನು ವ್ಯವಸ್ಥೆ ಮಾಡ್ಕೊಂಡು ಕಟ್ ಮಾಡಿಕೊಂಡಿದ್ದು ಕಡ್ಡಿ ಎಲ್ಲೂ ಕಾಣಬಾರ್ದು. ಅದರ ಮೇಲೆ ನಿಮಗೆ ಏನಾದರೂ ಅನುಮಾನ ಇದ್ದರೆ ಅವ್ರ ಹೆಸರನ್ನು ಬರೆಯಬಹುದು. ಅನುಮಾನ ಇಲ್ಲದಿದ್ದರೆ ಅವ್ರ ಹೆಸರನ್ನು ನೀವು ನಾನು ಹೇಳಲ್ಲ, ಹಾಗೆ ನಿಮಗೆ ಸಂಬಂಧಪಟ್ಟ ಹೆಸರನ್ನು ಆ ಬಟ್ಟೆ ಮೇಲೆ ಬರೀಬೇಕು. ಯಾರಾದರೂ ಅದು ಹೆಂಗಸಾಗಿದ್ದರೆ ಹೆಣ್ಣದು ಅಥವಾ ಗಂಡಸಾಗಿದ್ದರೆ ಗಂಡಸದನ್ನು ನಿಮ್ಮ ಮನೇಲಿ ಇರುವಂಥವ್ರು ಇವರು ಬದಲಾಗಬೇಕು. ನಮ್ಮ ಮನೆಯವರು ಅಂದರೆ ಮನೆಯವರ ಹೆಸರನ್ನೇ ಬರೀರಿ. ಮನೆಯವರು ಬದಲಾಗಬೇಕು, ಶೀಘ್ರವಾಗಿ ಬದಲಾಗಬೇಕು ಅನ್ನೋದನ್ನು ಬರೀರಿ. ಆ ಬರೀಬೇಕು ಅಂತಂದರೆ ನೀವು ಮೊದಲು ಸ್ವಲ್ಪ ಬಟ್ಟೆ ಸುತ್ತು ಆದಮೇಲೆ ಸುಗಂಧವನ್ನು ಮಾಡಬೇಕಂತೆ. ಬಟ್ಟೆ ಅಂದರೆ ಏನಾದ್ರು ಪರ್ಫ್ಯೂಮ್ ಹೊಡಿಬೇಕು, ಅದಕ್ಕೆ ಹೊಡೆದು ಆದಮೇಲೆ ಅಥವಾ ಗಂಧವನ್ನಾದರೂ ಲೇಪನ ಮಾಡಬೇಕು. ಲೇಪನ ಮಾಡಿದ್ದಾದಮೇಲೆ ಒಂದು ಸಣ್ಣದು ಪೂರ್ತಿ ಗಂಧ ಹಚ್ಚುತ್ತೀನಿ ಅಂತಂದರೂ ಇನ್ನೂ ಅದ್ಭುತವೇ, ಏನು ತೊಂದರೆ ಇಲ್ಲ. ಆ ಗಂಧದ ಮೇಲೆ ಒಂದು ಸ್ಟಿಕ್ ತೊಗೊಂಡು ಬರೀಬಹುದು, ಅಥವಾ ಪರ್ಫ್ಯೂಮ್ ಹೊಡೆದ್ರೆ ನೀವು ಪೆನ್ ತೊಗೊಂಡು ಬರೀಬೋದು. ಇವ್ರ ಹೆಸರನ್ನು ಬರೆಯೋದು, ಒಂದೇ ಒಂದು ಸಲ ಹೆಸರು ಬರೆಯೋದು. ಹೆಸರು ಬರೆದ ಆದಮೇಲೆ ನಿಮಗೆ ಎಲ್ಲಾದರೂ ನಿಮ್ಮ ಮಂಚದ ಕೆಳಗಡೆ 2 ಸ್ಟಿಕ್ ಮೇಲೂ ಬರಿಬೇಕು. 2 ಸ್ಟಿಕ್ ಮೇಲೆ ಒಬ್ಬರದೇ ಹೆಸರು ಬರೆಯೋದು. ಮಂಚದ ಕೆಳಗಡೆ ಯಾರೋ ನೋಡದ ಹಾಗೆ ಕೆಳಗಡೆ ಒಂದು ಪೇಪರ್ ಹಾಕಿ ಆ 2 ಕಡ್ಡಿಗಳು ಮುಳುಗಬೇಕು, ಅಷ್ಟು ಮಲ್ಲಿಗೆ ಹೂವು ಹಾಕಬೇಕು.
ಅಷ್ಟು ಮಲ್ಲಿಗೆ ಹೂವುಗಳು ಹಾಕಬೇಕು. ಇದು ನೀವು ಒಬ್ಬರೇ ನೋಡಿ ಮಾಡ್ತಕ್ಕ ಯಾವುದಾದ್ರೂ ಒಂದು ರೂಮಲ್ಲಿ ಮಾಡಿ ಪರವಾಗಿಲ್ಲ. 2 ತಾಸು ಇದ್ದರೂ ಸಾಕು, 2 ತಾಸಿದ್ರೂ ಸಾಕು. ಆ ನಂತರ 2 ತಾಸಲ್ಲೂ ಕೂಡ ನೀವು ಈ ಬೆಲ್ಲದ ಪಾನಕ ಮಾಡಿದ್ಮೇಲೆ ಹಿಂಗೆ ಸಿಂಪಡಿಸ್ಬೇಕು, ಪ್ರೋಕ್ಷಣೆ ಮಾಡ್ತಾನೆ ಇರಬೇಕು. 10 ನಿಮಿಷಕ್ಕೋ ಅಥವಾ ಅರ್ಧ ಗಂಟೆಗೋ ಅಥವಾ 1 ಗಂಟೆಗೆ ಒಂದು ಸಲ, ಮಿನಿಮಮ್ ಒಂದು 5 ರಿಂದ 6 ಸಲ ಪ್ರೋಕ್ಷಣೆ ಮಾಡಬೇಕು. ನೀವು ಇಷ್ಟು ಪ್ರೋಕ್ಷಣೆ ಮಾಡಿ ಈ ಮನುಷ್ಯ ಸರು ಹೋದ ಅಂತ ತಿಳಿದುಕೊಂಡು ಅಷ್ಟಕ್ಕೂ ಈ ಮಲ್ಲಿಗೆ ಹೂವು 2ನ್ನೂ ಕೂಡ ತೆಗೆದುಕೊಂಡು ಹೋಗಿ ನೀವು ಎಲ್ಲಿಯಾದರೂ ಕೂಡ ವಿಶೇಷವಾಗಿರತಕ್ಕಂತಹದ್ದು ಪೊದೆ ಹೆಂಗೆ ಹೇಳ್ತಾನೆ ಆ ಪೊದೆ ಅಂತಂದರೆ ಮೇಲೆ ಗೂಡು ಬಿಟ್ಟಿರಬೇಕಂತೆ. ಅಂದರೆ ಯಾವುದಾದ್ರೂ ಹಕ್ಕಿ ಗೂಡು ಕಟ್ಕೊಂಡಿರಬೇಕು, ಅಂತಹ ಗೂಡು ಕಟ್ಕೊಂಡಿರ್ತಕ್ಕಂತಹ ಪೊದೆ ಒಳಗಡೆ ಹಾಕು ಅಂತ ಹೇಳ್ತಾನೆ. ಗೂಡು ಕಟ್ಟಿರ್ತಕ್ಕಂಥ ಪೊದೆ ಎಲ್ಲೂ ಕಾಣಿಸ್ತಿಲ್ಲ ಅಂತಂದರೆ ಹರಿಯೋ ನೀರಿಗೆ ಹಾಕ್ಬೋದು ಅಥವಾ ಬಾವಿಗಾದರೂ ಹಾಕ್ಬೋದು. ಶುದ್ಧಿ ಆಗ್ತಾರಂಥವ್ರು, ಪೂರ್ಣವಾಗಿ ಶುದ್ಧಿ ಆಗ್ಬೋದು. ಮಲ್ಲಿಗೆ ಅಷ್ಟು ಗಮಗಮಿಸುವಷ್ಟು ನಿಮ್ಮ ಮೇಲೆ ಪರಿಣಾಮ ಬೀರ್ತಾರಂತೆ. ಇಷ್ಟನ್ನೇ ಮಾಡ್ತೀರಿ, ಬೇರೆ ಇನ್ನೇನು ಮಾಡಲ್ಲ. ಒಮ್ಮೆ ಇದನ್ನು ಪರೀಕ್ಷೆ ಮಾಡಿ ನೋಡಿ, ಅವರು ಬದಲಾಗಲಿಕ್ಕೆ ಈ ರೆಮಿಡಿ ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳು. ಎಲ್ಲೋ ಒಂದು ಕಡೆ ದಾಂಪತ್ಯ ಮುಂಚೆ ಚೆನ್ನಾಗಿತ್ತು, ಈಗ ಬಿರುಕು ಕಾಣ್ತಾ ಇದೆ. ಅದು ಥರ್ಡ್ ಪಾರ್ಟಿಯಿಂದ ಆಗಿರ್ಬೋದು, ಬೇರೆ ವ್ಯಕ್ತಿಯಿಂದ ಅಂದಾಗ ಅಲ್ಲಿ ಹೆಣ್ಣು ಅಥವಾ ಗಂಡು ಇಬ್ಬರು ಕಾರಣರಾಗಿರ್ತಾರೆ. ಸಾಕಷ್ಟು ಉದಾಹರಣೆಗಳು ಕೂಡ ತಮ್ಮ ಬಳಿ ಇದೆ ಅನ್ನೋದನ್ನ ತಿಳಿಸಿದ್ರಿ ನೀವು. ಆದರೆ ಪರಿಹಾರ ರೂಪವಾಗಿ ಏನು ಮಾಡ್ಕೊಳ್ಬೇಕು, ಅದರಿಂದ ಹೇಗೆ ಮೊದಲಿನಾಗೆ ಆಗಕ್ಕೆ ಸಾಧ್ಯ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಿಮಗೆ ಗೊತ್ತಿರೋ ಅಂಥವ್ರಿಗೆ ಈ ಒಂದು ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಗುರುಗಳು ತಿಳಿಸ್ಕೊಟ್ಟಂಥ ಈ ರೆಮಿಡಿಯನ್ನು ಫಾಲೋ ಮಾಡೋದಕ್ಕೆ ತಿಳಿಸಿ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.